ಈಗ ಅನಿಸ್ತಾ ಇದೆ ಸರ್, ಯಾರೋಪನ ನಮ್ಮ ತಲೆ ಮೇಲೆ ಹೊತ್ಕೊಳ್ಳೋದಕ್ಕಿಂತ ಅವಳು ನಿಜವಾಗ್ಲೂ ಕೊಂದೇ ಬಿಡಬೇಕಾಗಿತ್ತು ಅಂತ. ಶ್ರೀಕಾಂತ್, ನಾಲ್ಗೆ ಒಳ್ಳೆತ್ತೆ ಅಂತ ಬಾಯಿ ತಪ್ಪೇನು ಮಾತಾಡಬೇಡಿ, ಎಲ್ಲ ರಿಜಿಸ್ಟರ್ ಆಗುತ್ತೆ. ಸರಿ, ಗೌರವ್ನ ಕೊಂದು ಬಿಡಬೇಕು ಅನ್ನಷ್ಟು ಕೋಪ ಬರ್ತಿತ್ತು ಅಂತ ಹೇಳಿದ್ರಲ್ಲ, ಯಾಕಷ್ಟು ಕೋಪ ಬರ್ತಾಯಿತ್ತು? ಏನು ಮಾಡ್ತಿದ್ರು ನಿಮಗೆ? ಏನು ಮಾಡ್ತಾ ಇದ್ದಾರೆ ಅದನ್ನ ನಾನು ಹೇಳ್ತೀನಿ ಸರ್. ಇತ್ತೀಚೆಗೆ ನನ್ನ ಮೆಡಿಕಲ್ ಸ್ಟೋರ್ಸಲ್ಲಿ ವ್ಯಾಪಾರ ಕಮ್ಮಿ ಆಗ್ತಿತ್ತು ಸರ್. ಹೆಂಡತಿ ಬೇರೆ ಗರ್ಭಿಣಿ ಆದ್ಲು, ತುಂಬ ತೊಂದರೆ, ಕೈ ತುಂಬ ಸಾಲಗಾರರು ಬೆನ್ನು ಹತ್ತಿದ್ರು ಸರ್. ಅವತ್ತೊಂದು ದಿನ ನಮ್ಮ ಅತ್ತೆ ಹತ್ರ ಹಣ ಕೇಳೋದಕ್ಕೆ ಅಂತ ಹೋದೆ ಸರ್. ಅತ್ತೆ, ಏನಪ್ಪ? ನನಗೆ ಸ್ವಲ್ಪ ಸಹಾಯ ಮಾಡೋದಕ್ಕಾಗತ್ತಾ? ಸಹಾಯ ಮುದುಕಿ ನಾನೇ ಸಹಾಯ ಮಾಡಲಪ್ಪ ನಿಂಗೆ. ಹಾಗಲ್ಲ ಅತ್ತೆ, ನೀನು ನಮ್ಮ ಹೆಸರಿಗೆ ಅಂತ ಆಸ್ತಿ ಬರ್ದಿಟ್ಟಿದ್ಯಲ್ಲ. ಹೌದು, ಬರ್ದಿದ್ದೀನಿ. ಅದಕ್ಕೇನಿವಾಗ? ನನ್ನ ಆಸ್ತಿ ನನ್ನ ಮೈದಂದ್ರಿಗೆ ಹೋಗಬಾರ್ದು. ಕಡೆಗಾಲದಲ್ಲಿ ನನ್ನ ತಮ್ಮ ನನಗೆ ಆಶ್ರಯ ಕೊಟ್ಟಿದ್ದಾನೆ, ನೀವಿಬ್ಬರು ಅವನ ಮಕ್ಕಳು, ಅದಕ್ಕೆ ನಿಮ್ಮ ಹೆಸರು ಬರೆದಿದ್ದೀನಿ ಅಷ್ಟೇ. ಅದು ನನಗೆ ಗೊತ್ತಿಲ್ವಾತೆ, ಆದರೆ ನಾನೀಗ ಸ್ವಲ್ಪ ಕಷ್ಟದಲ್ಲಿದ್ದೀನಿ. ಅದಕ್ಕೆ ಅದರಲ್ಲಿ ಸ್ವಲ್ಪ ಹಣನೋ ಅಥವಾ ಆಸ್ತಿನ ಮಾರೋದಕ್ಕೆ ಅವಕಾಶ ಮಾಡಿಕೊಟ್ರೆ ನನಗೂ ಸ್ವಲ್ಪ ಸಹಾಯ ಆಗುತ್ತೆ. ಏನು ಏನಂದೆ? ನಾ ಬದುಕಿರೋವಾಗಲೇ ಎಲ್ಲ ನುಂಗಿ ನೀರು ಕುಡಿಬೇಕು ಅಂತ ಇದೆಯಾ? ಸಾಧ್ಯ ಇಲ್ಲ, ಒಂದು ಬಿಡಿ ಕಾಸು ಕೊಡೋದಿಲ್ಲ. ಅಲ್ಲ ಅತ್ತೆ, ನೀನು ಸತ್ ಮೇಲೆ ಅದೇಗಿರೋ ನಮಗೆ ತಾನೇ ಸೇರೋದು. ನೀನು ಸುಮ್ಮನಿರೆ, ಬೇಕಾದಾಗ ಸಿಗದೆ ಇರೋದು ಆಮೇಲೆ ಸಿಕ್ಕೇನು ಪ್ರಯೋಜನ? ಏನೋ ನಾವು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ರೆ ನಿನ್ನ ಗಂಟೇನು ಹೋಗೋದು? ಇದನ್ನೇ ನಾನು ಅಪ್ಪನ ಹತ್ರ 1 ತಿಂಗಳಿಂದ ಬಡ್ಕೊಳ್ತಾ ಇರೋದು. ನನಗೂ ಮೆಡಿಕಲ್ ರೆಪ್ ಕೆಲಸ ಮಾಡಿ ಸಾಕಾಗೋಗಿದೆ. ಸ್ವಂತ ಬಿಸ್ನೆಸ್ ಮಾಡ್ತೀನಿ, ಅತ್ತೆ ಹತ್ರ ದುಡ್ಡಿಸ್ಕೊಡು ಅಂತ ಅಪ್ಪನ ಹತ್ರ ಬಡ್ಕೊಳ್ತಾನೆ ಇದ್ದೀನಿ. ಆದರೆ ಈ ಮುದುಕಿ ಗಂಟು ಬಿಚ್ಚೋದಕ್ಕೆ ರೆಡಿನೇ ಇಲ್ವೇ? ಬಾರಿಸ್ಬಿಡ್ತೀನಿ. ನಾ ಸಾಯೋವರೆಗೂ ಅದು ಸಾಧ್ಯ ಇಲ್ಲ. ನೀನು ಸಾಯೋವರೆಗೂ ನನಗೆ ಕಾಯಕ್ಕಾಗಲ್ಲ. ಸತ್ ಮೇಲೆ ಒತ್ಕೊಂಡೆ ಹೋಗ್ತೀಯಾ? ಶ್ರೀಕಾಂತ್ ರೀ, ನೀವಿಬ್ರು ಸ್ವಲ್ಪ ಸುಮ್ಮನೆ ಇರಿ. ಅಲ್ಲ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಮಾತಾಡ್ಲಿ ಬಿಡಮ್ಮ, ಮಾತಾಡ್ಲಿ. ನಾ ಸಾಯೋದೇ ಇವ್ರಿಗೆ ಬೇಕಾಗಿರೋದು. ನನ್ನ ಹತ್ರ ಇರೋ ದುಡ್ಡು ಮಾತ್ರ ಬೇಕು ಇವ್ರಿಗೆ. ನಾವೇನು ಕೇಳಿದ್ವಾ ನಿನ್ನ ಆಸ್ತಿ ನನಗೆ ಬರಿ ಅಂತ? ಬಯಸದೆ ಬಂದ ಭಾಗ್ಯ ಅಂತ ನಾವು ಅಂದ್ಕೊಂಡಿದ್ದಷ್ಟೇ. ಒಂದು ಬಿಡಿಗಾಸು ಬರಲಿಲ್ಲ. ಬರಲ್ಲ ಕಣೋ, ಬರಲ್ಲ. ನೀವಿಬ್ರು ಹೀಗೆ ಆಡ್ತಾ ಇದ್ರೆ ನನ್ನ ಆಸ್ತಿನೆಲ್ಲ ನಾನು ಯಾವುದಾದ್ರು ಅನಾಥಾಶ್ರಮಕ್ಕೆ ಬರೆದು ಬಿಡ್ತೇನೆ. ಏಯ್ ಮುದುಕಿ, ಏನು ಎದುರಿಸ್ತಾ ಇದೀಯಾ? ನಾನೇನು ನಿನ್ನ ಆಸ್ತಿ ನಂಬ್ಕೊಂಡಿಲ್ಲ. ನಿನ್ನ ಗಂಡನ ಮನೇಲೆ ಇದ್ದಿದ್ರೆ ನಿನ್ನ ಮೈದಂದ್ರು ನಿನ್ನನ್ನು ಸಾಯಿಸಿ ಆಸ್ತಿನ ಕಿತ್ಕೊಂಡಿರೋರು. ಏನೋ ನಮ್ಮಪ್ಪ ಆಶ್ರಯ ಕೊಟ್ಟಿದ್ದಕ್ಕೆ ಇಲ್ಲಿವರೆಗೂ ಉಸಿರಾಡ್ಕೊಂಡಿದ್ಯಾ, ಈಗ ನಮಗೆ ರೋಪ್ ಆಗ್ತೀಯಾ? ಪ್ರತಿಭಾ, ನಿಮ್ಮ ದೇವಸ್ಥಾನ ಕೊಟ್ಟಿದ್ಯಾ? ಹೌದು ಅತ್ತೆ, ದಿಶಾ ಸುನಿಲ್ ಹೆಸರಿಗೆ ಅರ್ಚನೆ ಮಾಡ್ಸೋಣ ಅಂತ ಹೊರಟಿದ್ದೆ. ಹೌದಾ, ಒಳ್ಳೇದಮ್ಮ. ಹೇಳಿದ್ರೆ ನಾನು ಬರ್ತಾ ಇದ್ನಲ್ಲೇ. ಅಲ್ಲ ಅತ್ತೆ, ನಾವಿಬ್ರು ಇಲ್ಲಾಂದ್ರೆ ಅಜ್ಜಿ ಕೂಗ್ಬಿಡ್ತಾರೆ, ತಿಂಡಿ ಬೇರೆ ಕೊಡ್ಬೇಕು. ಸರಿ ನೋಡು, ಹೇಗಿದ್ರು ಸ್ವಲ್ಪ ನಾನು ಕಳ್ಕಳಿ ಇಲ್ವನೇ? ನಾನೇನೋ ಮಾಡ್ದೆ? ಅಷ್ಟೊಂದ ಕೇಳೋದು? ಏನೋ ನೀನೇ ಕೊಡಂತ ಆಡ್ತಿಯಲ್ಲ. ಹೌದು, ನಾನ್ ಕೊಡೋದು ಒಂದೇ, ನಮ್ಮ ಬಾವ ಕೊಡೋದು ಒಂದೇ. ಹಾಗಿದ್ರೆ ಕೊಡು. ಕೊಟ್ಬಿಡ್ತಾರೆ ನಿನ್ಗೆ. ಯೋ, ಬೆಳಗ್ಗೆ ಯಾಕೆ ಕಿತ್ತಾಡ್ತಿದ್ದೀರಾ? ನೋಡಿ ಅದಕ್ಕೆ, ನೆನ್ನೆ ರಾತ್ರಿ ಸುನಿಲ್ ಬಾವ ಚಂಡಾಟದಲ್ಲಿ ಸೋತೋದ್ರು, ಅದಕ್ಕೆ 20,000 ರೂಪಾಯಿ ಕೇಳ್ತಾ ಇದ್ದಾಳೆ. 20,000 ರೂಪಾಯಿ? ಅಷ್ಟೊಂದು ದುಡ್ಡು ಕೇಳಿದ್ಯಾ? ಬುದ್ಧಿ ಇದೆಯಾ ನಿಂಗೆ? ಯಾರಾದ್ರೂ ಅಷ್ಟು ದುಡ್ಡು ಕೇಳ್ತಾರ? ಅವ್ರು ಏನ್ ಅನ್ಕೋಬೇಕು? ಮತ್ತೆ ಎಷ್ಟು ಕೇಳ್ಬೇಕು? 19,999 ರೂಪಾಯಿ ಕೇಳ್ಬೇಕಿತ್ತು. ಅವಳು ಹೇಳಿದ್ ಕರೆಕ್ಟಾಗೇ ಇದೆ. ಪ್ರತಿಭಾ ಹೇಳಿದಷ್ಟೇ ತಗೊಳ್ಳಿ ಬಿಡೋ. ಪ್ರತಿಭಾ, ನೀನು ಹೇಳೋದು ಮರ್ತನಲ್ಲ, ಇವತ್ತು 11, ನಾಳೆ 12. ಹೇಗಿದ್ರು ದೇವಸ್ಥಾನಕ್ಕೆ ಹೊರಟಿದ್ಯಾ, ವಾಪಸ್ ಬರೋವಾಗ ನಿಮ್ಮ ಮಾವನ ಕಂಟೆಸ್ಟ್ಗೆ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಂದ್ಬಿಡಮ್ಮ. ಸರಿ ಅತ್ತೆ. ಓ, ಇವತ್ತು 11ನೇ ತಾರೀಕಾ? ಮರ್ತೇ ಬಿಟ್ಟಿದ್ದೆ. ಹಾಲ್ ಟಿಕೆಟ್ ತರೋದಕ್ಕೆ ಇವತ್ತು ಲಾಸ್ಟ್ ಡೇಟು. ಅಯ್ಯೋ,
ಇವತ್ತು 11ನೇ ತಾರೀಕಾ? ರಂಗಶಂಕರದಲ್ಲಿ ನನ್ನ ಸ್ನೇಹಿತರದ್ದು ಒಳ್ಳೆ ನಾಟಕ ಇದೆ, ನಾನು ಹೋಗ್ಲೇಬೇಕು. ನೀನ್ ಹೋಗಲ್ಲ. ಆ ಇವತ್ತು 11ನೇ ತಾರೀಕು, ಎಲ್ರಿಗೂ ಎಲ್ಲ ನೆನಪಿದೆ. ಆದ್ರೆ ಅದಿತಿ ಬರ್ಡೇನೆ ಮರ್ತೋಗ್ಬಿಟ್ಟಿದ್ದೀರಾ. ಅಯ್ಯೋ, ನಾನು ಮರ್ತೋಗಿದ್ದೆ. ಜ್ಞಾಪಿಸಿದ್ ಒಳ್ಳೇದಾಯ್ತು ಕಣೆ. ನಡ್ರಿ ಎಲ್ಲರೂ ಹೋಗಿ ವಿಶ್ ಮಾಡೋಣ, ಇಲ್ಲಾಂದ್ರೆ ಕುರುಕ್ಷೇತ್ರನೇ ನಡೆದೋಗುತ್ತೆ. ಬನ್ನಿ ಬನ್ನಿ ಬನ್ನಿ. ಅತ್ತೆ ಅತ್ತೆ, ಒಂದು ನಿಮಿಷ ಇರಿ. ಯಾರು ಅದಿತಿಗೆ ವಿಶ್ ಮಾಡೋದು ಬೇಡ. ಏನು ಹೇಳ್ತಿದ್ದೀಯ? ಬೇಡ ಬೇಡ, ಅವಳು ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ. ಇರಿ ಅತ್ತೆ, ಅವಳಿಗೊಂದು ಸರ್ಪ್ರೈಸ್ ಪಾರ್ಟಿ ಕೊಡೋಣ. ಮಕ್ಕಳಿಗೂ ಹೇಳಿ ವಿಶ್ ಮಾಡಬೇಡಿ ಅಂತ. ಈಗ ನಾನು ಹೋಗಿ ಸಂಜೆ ಪಾರ್ಟಿಗೆ ಬೇಕಾಗಿರೋ ಶಾಪಿಂಗ್ ಎಲ್ಲ ಮಾಡ್ಕೊಂಬರ್ತೀನಿ. ಅವಳಿಗೊಂದು ಸ್ವೀಟ್ ಶಾಪ್ ಕೊಡೋಣ. ಓಕೆ, ದಿಸ್ ಇಸ್ ಆಪರೇಷನ್ ಆದಿತಿ. ನಾನು ಹೋಗಿ ಬರ್ತೀನಿ. ಆಯ್ತಮ್ಮ, ಒಳ್ಳೇದಾಗಲಿ. ಅದಕ್ಕೆ ನಿಮ್ಮ ಆಪರೇಷನ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಏನಿದು? ಜಾಮೂನ್ ಕಡೆ, ಇವತ್ತು ನಿನ್ನ ಬರ್ತ್ಡೇ ಅಲ್ವಾ? ಹ್ಯಾಪಿ ಬರ್ತ್ಡೇ. ಜಾಮೂನು, ಮದುವೆ ಮನೆಗೆ ಮಾಡಿ ಜಾಮೂನು. ಸದ್ಯ ನಮ್ಮ ಮನೇಲಿ ತಿಥಿ ಇಲ್ವಲ್ಲ, ಇದ್ದಿದ್ದಿದ್ರೆ ತಿಥಿಗೆ ಮಾಡಿದ ಪಾಯಸ ತಂದ್ಕೊಡ್ತಿದ್ದೆ ಅನ್ಸುತ್ತೆ ನನ್ನ ಬರ್ಡೇಗೆ. ಯಾಕೆ ಹಾಗೆ ಮಾತಾಡ್ತಿದ್ಯಾ? ಇದೇ ನಮ್ಮನೆನಾ? ಅಡುಗೆ ಮನೆಗೆ ಹೋಗಿ ನಿನ್ಗೆ ಇಷ್ಟವಾದ ಸ್ವೀಟ್ ಮಾಡ್ಕೊಂಬಂದು ಕೊಡೋಕ್ಕೆ. ಅಟ್ಲೀಸ್ಟ್ ನಾನು ನಿನಗೆ ವಿಶ್ ಮಾಡಿದ್ದೀನಿ. ನಿಮ್ಮ ಮನೆಯವ್ರು ಅದನ್ನು ಮಾಡಲಿಲ್ವಲ್ಲ? ಮನೆಯವ್ರ ವಿಷಯ ಬಿಡಮ್ಮ, ಅಟ್ಲೀಸ್ಟ್ ನನ್ನ ಗಂಡನ ಕೂಡ ನನ್ನ ಬರ್ಡೇ ಅನ್ನೋದು ನೆನಪಿಲ್ಲ. ಅದಿತಿ, ಲೇ ಅದಿತಿ, ಅದಿತಿ ಆಯತ್ತೆ. ಲೇ, ಇವತ್ತು 11ನೇ ತಾರೀಕು, ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗುತ್ತೆ, ಜ್ಞಾಪ್ಸು ಅಂತ ಹೇಳಿದೆ. ಅಷ್ಟು ಮಾಡೋದಕ್ಕಾಗಲ್ವೇನೆ ನಿನಗೆ? ಪಕ್ಕದ ಮನೆ ಆಂಟಿ ಈಗಷ್ಟೇ ಹೇಳ್ತಾ ಇದ್ರು, ಅವ್ರ ಮನೆಗೆ ಸೀಸರ್ ಅನ್ನೋ ನಾಯಿನ್ ತಂದು 11ನೇ ತಾರೀಕಿಗೆ 1 ವರ್ಷ ಆಯಿತು ಅಂತ. ಸದ್ಯ ಆಗ ನನಗೆ ಇನ್ಶೂರೆನ್ಸ್ ಜ್ಞಾಪಕ ಬಂತು. ಇಲ್ಲ ಅಂದಿದ್ರೆ ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗ್ಬಿಟ್ಟಿರೋದು. ಅಲ್ವೇ? ಕೆಳಗಡೆ ಮಕ್ಕಳು ತಿಂಡಿ ತಿಂದಿಲ್ಲ ಅಂತ ಗಲಾಟೆ ಮಾಡ್ತಿದ್ದಾರೆ. ಅಜ್ಜಿ ಮಾತ್ರೆ ತಗೋಬೇಕು, ತಿಂಡಿ ತಿನ್ಬೇಕು ಅಂತ ಬಾಯ್ ಬಡ್ಕೊಳ್ತಾ ಇದ್ದಾರೆ. ಆಫ್ಟರ್ ಆಲ್ ನಿನಗೆ ತಿಂಡಿ ಕೊಡೋದಿಕ್ಕೂ ಆಗೋದಿಲ್ವೇನೆ? ಪ್ರತಿಭಾ ಅದಕ್ಕೆ ಇಲ್ಲ ಅಂದರೆ ಈ ಮನೆಯಲ್ಲಿ ಒಂದು ಕೆಲಸನೂ ಸರಿಯಾಗಿ ಆಗೋದಿಲ್ಲ. ನೀನು ಅಜ್ಜಿ ಹತ್ರ ಹೋಗ್ಬೇಡ, ನೀನೊಂದು ಹೇಳೋದು ಅವರೊಂದು ಅನ್ನೋದು ಸುಮ್ಮನೆ ಕಿರಿಕಿರಿ. ಅತ್ತೆ, ಮದುವೆ ಮನೆ ಜಾಮೂನು ನಿಮಗೆ ಅಡುಗೆಯವರು ಮಾಡಿದ್ದು ಅಂದ್ರೆ ಆಗೋದೇ ಇಲ್ಲ ಅಲ್ವೇ? ಇಲ್ಲಿ ಕೊಡಿ, ಇಲ್ಲಿ. ಥ್ಯಾಂಕ್ ಯು. ನೋಡ್ರಿ ಅಮ್ಮ, ಪಕ್ಕದ ಮನೆ ನಾಯಿಗಿರೋ ಬೆಲೆನೂ ನನಗಿಲ್ಲ. ಎಕ್ಸ್ಪೈರ್ ಆಗ್ತಿರೋ ಇನ್ಶೂರೆನ್ಸ್ ನೆನಪಾಗ್ತದೆ, ಆದ್ರೆ ಬದುಕಿರೋ ಹೆಂಡತಿ ಬರ್ಡೇ ನೆನಪಾಗ್ತಿಲ್ಲ ಅವ್ರಿಗೆ. ಯಾವಾಗಲೂ ಹೀಗೆ, ಆ ಪ್ರತಿಭೆನ ಹೊಗಳೋದು, ನನಗೆ ಹೋಲಿಸೋದು, ಅವಮಾನ ಮಾಡೋದು, ಇದೇ ಆಗೋಯ್ತು. ನಾನು ಚಿದಾನಂದ ಮೂರ್ತಿಯವ್ರ ಮನೆಗೆ ಹೋಗಬೇಕು. ಯಾಕೆ ನೀವು ನಿಮ್ಮನ್ನೇ ಕೇಳ್ತಾ ಇರೋದು? ಮನೆ ಬೇಕಿತ್ತು. ಇವರು ನಮ್ಮ ಮಾವ. ನಮಸ್ಕಾರ ಅಜ್ಜಿ.